ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆದ ರೆಬಲ್ಸ್ ನಾಯಕರು. ಸಂಧಾನ ಸಭೆ ನಂತರವೂ ರೆಬಲ್ ಆದ ಅತೃಪ್ತರು. ವರ್ಕೌಟ್ ಆಗ್ಲಿಲ್ವಾ ಪ್ರಹ್ಲಾದ್ ಜೋಶಿಯ ಸಂಧಾನ ಸಭೆ? ಯತ್ನಾಳ್ ಉಚ್ಚಾಟನೆಯ ಮೂಲಕ ಸೂಚನೆ ಕೂಡ ಆಯಿತು. ಇನ್ನು ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟರು, ಭಿನ್ನರು ಡೋಂಟ್ ಕೇರ್. ಮತ್ತೆ ಬಹಿರಂಗವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆದ ರೆಬಲ್ಸ್ ನಾಯಕರು. ಸಂಧಾನ ಸಭೆ ನಂತರವೂ ರೆಬಲ್ಸ್ ಆದ ಅತೃಪ್ತರು. ವರ್ಕೌಟ್ ಆಗ್ಲಿಲ್ವಾ ಪ್ರಹ್ಲಾದ್ ಜೋಶಿಯ ಸಂಧಾನ ಸಭೆ? ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟರು, ಭಿನ್ನರು ಡೋಂಟ್ ಕೇರ್. ಮತ್ತೆ ಬಹಿರಂಗವಾಗಿ ಯಡಿಯೂರಪ್ಪ ಹಾಗೆ ಕುಟುಂಬದ ವಿರುದ್ಧ ಈಗ ಭಿನ್ನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆಯ ಮೂಲಕ ಸೂಚನೆ ಕೊಟ್ಟರು ಕೂಡ ಈ ಭಿನ್ನರು ಡೋಂಟ್ ಕೇರ್ ಅಂತ ಇದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆಯ ಮಾಡಿ ಸೂಚನೆ ಕೊಟ್ಟರು ಕೂಡ, ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟರು ಕೂಡ ಭಿನ್ನರು ಈಗ ಡೋಂಟ್ ಕೇರ್ ಅಂತಿದ್ದಾರೆ. ಈಗ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆದ ರೆಬಲ್ಸ್ ನಾಯಕರು. ಸಂಧಾನ ಸಭೆ ನಂತರವೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ರೆಬಲ್ ಆಗಿದ್ದಾರೆ. ಈಗ ಅತೃಪ್ತ ಶಾಸಕರು. ವರ್ಕೌಟ್ ಆಗ್ಲಿಲ್ವಾ ಅಂತ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪ್ರಹ್ಲಾದ್ ಜೋಶಿಯ ಸಂಧಾನ ಸಭೆಯನ್ನ ನಡೆಸಿದ್ರು. ಹುಟ್ಟುಹಬ್ಬದ ನೆಪ, ಶಕ್ತಿ ಪ್ರದರ್ಶನದ ಜಪ, ಭಾರೀ ರಣತಂತ್ರ. ಜೆಎಂ ಸಿದ್ದೇಶ್ವರ್ ಹುಟ್ಟುಹಬ್ಬದ ನೆಪದಲ್ಲಿ ಒಟ್ಟಿಗೆ ಮೀಟಿಂಗ್. ಬಿಎಸ್ವೈ ರೇಣುಕಾಚಾರ್ಯ ವಿರುದ್ಧ ಭಿನ್ನರ ಬಣಕಿಡಿ. ರೇಣುಕಾಚಾರ್ಯ ವಿರುದ್ಧ ಪ್ರತಾಪ್ ಸಿಂಹ, ಕುಮಾರ್, ಕಿಚ್ಚು. ಸಿದ್ದೇಶ್ವರ್ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ರೆಬಲ್ಸ್ ಒಗ್ಗಟ್ಟು ಪ್ರದರ್ಶನ. ಇನ್ನು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಲಿಂಬಾವಳಿ ಕೂಡ ವಾಗ್ದಾಳಿ ನಡೆಸಿರುವಂಥದ್ದು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಲ್ಲ ಎಂದು ಈಗ ರೆಬಲ್ಸ್ ಕಿಡಿಕಾರ್ತಾ ಇದ್ದಾರೆ. ದಾವಣಗೆರೆ ಸೋಲಿಗೆ ಬಿಎಸ್ವೈ ಕಾರಣ ಎಂದು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೆಲವು ದಿನಗಳ ಹಿಂದೆಯಷ್ಟೇ ದಾವಣಗೆರೆ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಧಾನ ನಡೆದಿತ್ತು. ಎರಡು ಗುಂಪುಗಳ ಜೊತೆ ಸಂಧಾನ ಸಭೆ ನಡೆಸಿದ್ದ ಜೋಶಿ ಈಗ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಲಿಂಬಾವಳಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ದಾವಣಗೆರೆ ಸೋಲಿಗೆ ಬಿಎಸ್ವೈ ಕಾರಣ ಎಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ಭಿನ್ನಮತ ಶಮನ ಸಭೆ ಆದರೂ ಕೂಡ ರೆಬಲ್ಸ್ ನಾಯಕರು ತಣ್ಣಗಾಗ್ಲೇ ಇಲ್ಲ. ಸಭೆ ನಂತರ ಕೊಂಚ ಸಾಫ್ಟ್ ಆಗಿದ್ರು, ಮತ್ತೆ ಈಗ ವೈಲೆಂಟ್ ಆಗಿದ್ದಾರೆ. ಎರಡು ಗುಂಪುಗಳ ಜೊತೆ ಸಂಧಾನ ನಡೆಸಿದ್ರು ಪ್ರಹ್ಲಾದ್ ಜೋಶಿ. ಆದರೆ ಆ ಸಭೆ ಸಂಧಾನ ಯಾವುದೇ ರೀತಿಯ ಪ್ರಯೋಜನ ತಂದುಕೊಟ್ಟಿಲ್ಲ. ಇನ್ನು ಹುಟ್ಟುಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನ ಮಾಡುವ ಜಪ ನಡೀತಿದೆ. ಭಾರಿ ರಣತಂತ್ರವನ್ನ ಹೂಡಲಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಈಗ ಒಟ್ಟಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಬಿಎಸ್ವೈ ಮತ್ತೆ ರೇಣುಕಾಚಾರ್ಯರ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇದೆ. ರೇಣುಕಾಚಾರ್ಯ ವಿರುದ್ಧ ಪ್ರತಾಪ್ ಸಿಂಹ, ಕುಮಾರ್ ಕಿಚ್ಚನ್ನ ಹಚ್ಚಿದ್ದಾರೆ. ಸಿದ್ದೇಶ್ವರ್ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ರೆಬಲ್ಸ್ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಲಿಂಬಾವಳಿ ಕೂಡ ಈಗ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ. ವಿಜಯೇಂದ್ರ ಏನಿದ್ದಾರೆ, ಇವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿ ಅಲ್ಲ, ಅವರನ್ನ ಕೆಳಗಿಳಿಸಬೇಕು, ಹೊಸ ಅಭ್ಯರ್ಥಿಯನ್ನ ಹುಟ್ಟು ಹಾಕಬೇಕು ಅನ್ನುವ ಉದ್ದೇಶದಿಂದ ದಾವಣಗೆರೆ ಸೋಲಿಗೆ ಈಗ ಬಿಎಸ್ವೈ ಕಾರಣ ಅಂತ ಕೂಡ ಅವರು ಮಾತನಾಡ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ದಾವಣಗೆರೆ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಧಾನ ನಡೆದಿತ್ತು. ಇನ್ನು ಎರಡು ಗುಂಪುಗಳನ್ನ ಒಟ್ಟಿಗೆ ಸೇರಿಸಿ ಜೋಶಿ ಸಂಧಾನ ಏರ್ಪಡಿಸಿದ್ರು. ಈ ಸಂಧಾನ ಕೂಡ ಸಫಲವಾಗಲಿಲ್ಲ. ದಾವಣಗೆರೆ ಭಿನ್ನಮತ ಶಮನ ಸಭೆ ಆದರೂ ಕೂಡ ತಣ್ಣಗಾಗದ ರೆಬಲ್ಸ್ ಸಭೆ ನಡೆಸಿದ ಮೇಲೆ ಕೊಂಚ ಸಾಫ್ಟ್ ಆಗಿದ್ರು ಅತೃಪ್ತರು. ಈಗ ಏಕಾಏಕಿ ವೈಲೆಂಟ್ ಆಗಿದ್ದಾರೆ.